ನಮಸ್ಕಾರ. ಹೋದ ಎಪಿಸೋಡಲ್ಲಿ ನಾವು ನಾಯಕರ ದಿನಸಿ ಅಂಗಡಿ ಬಗ್ಗೆ ನೋಡಿದ್ವಿ. ನಾಯಕರ ದಿನಸಿ ಅಂಗಡಿಯಲ್ಲಿ ಅವರ ವ್ಯಾಪಾರ ಎಷ್ಟು ಚೆನ್ನಾಗಿ ನಡೀತಾ ಇತ್ತು, ನಾಯಕರ ಕೆಲವೊಂದು ಪದ್ಧತಿಗಳ ಬಗ್ಗೆ ನೋಡಿದ್ವಿ, ನಾಯಕರ ಅಂಗಡಿಯಲ್ಲಿದ್ದ ನಾರಾಯಣನ ಬಗ್ಗೆ ಅವನ ಕಥೆಗಳನ್ನು ಕೇಳಿದ್ವಿ. ಜೊತೆಗೆ ಎಲ್ಲಾನು ಒಳ್ಳೆದ್ರಲ್ಲೇ ನಡ್ಕೊಂಡು ಹೋಗ್ತಿದ್ದಾಗ ನಮ್ಮ ನಾಯಕರ ಅಂಗಡಿಗೆ ಎಲ್ಲಿಂದಾದ್ರೂ ಬಂದಿದ್ದ ಆ ಇಲಿಗಳ ಕಥೆಯನ್ನು ಕೇಳಿದ್ವಿ. ಆದರೆ ಈ ಎಪಿಸೋಡಲ್ಲಿ ನಾವಿವತ್ತು ತಂತಾನೆ ಬಂದಿದ್ದ ಆ ಇಲಿಗಳು ನಮ್ಮ ನಾಯಕರಿಗೆ ಎಷ್ಟೊಂದು ಕಾಟವನ್ನ ಕೊಟ್ಟಿತ್ತು, ಎಷ್ಟೊಂದು ಕಷ್ಟವನ್ನ ಕೊಟ್ಟಿತ್ತು ಅನ್ನೋದ್ರ ಬಗ್ಗೆ ನೋಡೋಣ. ಅಷ್ಟೊಂದು ಇಲಿಮರಿಗಳನ್ನ ನೋಡಿದ್ದು ಆ ಊರಿನ ಜನರು ಅದೇ ಮೊದಲು ಅಂತಾನೆ ಹೇಳ್ಬೋದು. ಅದ್ರಲ್ಲೂ ನಮ್ಮ ನಾಯಕರ ಅಂಗಡಿ ಒಳಗಡೆ 100-200ಕ್ಕೂ ಹೆಚ್ಚು ಇಲಿಮರಿಗಳು ಹೋಗಿ ಸೇರ್ಕೊಂಡಿತ್ತು. ನಾಯಕರ ಅಂಗಡಿಯಲ್ಲಿದ್ದಂತ ಸಕ್ಕರೆ ಆಗಿರ್ಬೋದು, ಅಥವಾ ಅಕ್ಕಿ ಚೀಲ ಆಗಿರ್ಬೋದು, ಅಥವಾ ತಿಂಡಿಗಳಾಗಿರ್ಬೋದು, ಪುಸ್ತಕಗಳನ್ನ ಈ ಇಲಿಮರಿಗಳು ಹಾಳೆ ಮಾಡಿಬಿಟ್ಟಿತ್ತು. ಯಾವಾಗ್ಲೂ ನಾಯಕರು ಚೇರಲ್ಲೇ ಕುತ್ಕೊಂಡಿರೋರು. ಬೆಳಿಗ್ಗೆ ಹೋಗಿ ಕುತ್ಕೊಂಡ್ರೆ ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನದ ಊಟ, ಸಂಜೆ ತಿಂಡಿ ಎಲ್ಲಾನು ಅಲ್ಲೇ ತಂದು ಅವರ ಹೆಂಡತಿ ಕೊಡ್ತಾ ಇದ್ರು. ಆದ್ರೆ ಒಂದಿನ ಏನಾಯ್ತು ಅಂತ ಹೇಳಿದ್ರೆ, ನಾಯಕರು ಮಧ್ಯಾಹ್ನದ ಹೊತ್ತಿಗೆ ಒಂದು ಸ್ವಲ್ಪ ಆ ಚೇರಲ್ಲಿ ಸೈಡಲ್ಲಿ ಕುತ್ಕೊಂಡು ಮಲಗೋಣ ಅಂತ ಅನ್ಕೊಂಡಿರುವಾಗ ಒಂದು ಇಲಿಮರಿ ನಾಯಕರ ಮೇಲ್ಗಡೆನೆ ಹಾರ್ಕೊಂಡು ಹೋಯ್ತು. ಆ ಇಲಿಯ ಹಿಂದೆಯೇ ಒಂದು ಹಾವು ಕೂಡ ಬಂತು. ಇದನ್ನ ನೋಡಿ ಹೆದರಿದಂತ ನಾಯಕರು ಆ ಚೇರಿಂದ ಎದ್ದು ಓಡಿ ಹಾರಿ ಆ ಅಂಗಡಿಯ ಎದುರು ಅಂಗಳದ ಹತ್ರ ಬಿದ್ಬಿಟ್ಟು. ಇದನ್ನ ನೋಡಿ ಹಾವು ಕೂಡ ಹೆದರಿ ಓಡಿ ಹೋಗಿ ಅಂಗಡಿಯ ಒಳಗಡೆ ಸೇರ್ಕೊಂಡ್ಬಿಟ್ಟು. ಇದನ್ನ ದೂರದಿಂದ ನಮ್ಮ ನಾರಾಯಣ ಕೂಡ ನೋಡ್ದ. ನಾರಾಯಣ ಬಂದು ನಮ್ಮ ನಾಯಕರನ್ನ ಎದ್ದು ಕೂರ್ಲಿಕ್ಕೆ ಹೆಲ್ಪ್ ಎಲ್ಲ ಮಾಡ್ದ. ಬಟ್ ಆದ್ರೆ ನಮ್ಮ ನಾರಾಯಣನ ತಲೆಯಲ್ಲಿ ಹಾವು ಅಂಗಡಿ ಒಳಗಡೆ ಹೋಗಿರೋದು ಹಾಗೆ ಗೊತ್ತಿತ್ತು. ಮೈ ಮೇಲೆ ಹಾವು ಬಿದ್ದ ಗಾಬರಿಯಿಂದಾಗಿ ನಮ್ಮ ನಾಯಕರಿಗೆ ಯಾವ ಹಾವು ಅಂತ ನೋಡ್ಲಿಕ್ಕೆ ಆಗ್ಲಿಲ್ಲ. ಆದ್ರೆ ನಮ್ಮ ನಾರಾಯಣ ದೂರದಿಂದ ನಡೀತಿರುವಂತ ಘಟನೆಯನ್ನ ನೋಡಿದ್ರಿಂದಾಗಿ ಅದು ಕೇರೆ ಹಾವು ಅಂತ ಹೇಳೋದು ಅವನಿಗೆ ಗೊತ್ತಾಯ್ತು. ಸಾಮಾನ್ಯವಾಗಿ ಈ ಕೇರೆ ಹಾವು ಯಾರಿಗೂ ಏನು ತೊಂದರೆ ಕೊಡಲ್ಲ. ಆದ್ರೆ ಈ ಕೇರೆ ಹಾವಿನ ಬಗ್ಗೆ ಜನರಿಗೊಂದು ಭಯ ಇದೆ. ಈ ಕೇರೆ ಹಾವು ತನ್ನ ಬಾಲದಿಂದ ಹೊಡೆದ್ರೆ ಜನರ ಸೊಂಟ ಮುರಿತದೆ ಅಂತ ಹೇಳೋದು. ಸಾಮಾನ್ಯವಾಗಿ ಈ ಕೇರೆ ಹಾವಿನ ಬಾಲದಿಂದ ಹೊಡೆದು ಜನರ ಸೊಂಟ ಮುರಿದಂತ ಕತೆ ನಾವೆಲ್ಲಿ ಸಹ ಕೇಳಲಿಲ್ಲ. ಆದ್ರೆ ಅದೇನಾಯ್ತೋ ಗೊತ್ತಿಲ್ಲಪ್ಪ, ನಮ್ಮ ನಾಯಕರಿಗೆ ಕೇರೆ ಹಾವು ಬಾಲದಲ್ಲಿ ಹೊಡೆದು ಸೊಂಟ ಮುರಿತೋ ಅಥವಾ ಚೇರಿನಿಂದ ಹಾರಿ ಎಗರಿ ಬಿದ್ದು ಅಂಗಳಕ್ಕೆ ಬಂದು ಬಿದ್ದಾಗ ಸೊಂಟ ಮುರಿದದ್ದೋ ಗೊತ್ತಿಲ್ಲ. ಈ ಒಂದು ಸನ್ನಿವೇಶ ಆದ್ಮೇಲೆ ನಮ್ಮ ನಾಯಕರಿಗೆ ಸೊಂಟ ನೋವು ಬಂದದ್ದಂತೂ ಸತ್ಯ. ಇದಾದ್ಮೇಲೆ ನಮ್ಮ ನಾಯಕರು ಅಂಗಡಿ ಒಳಗಡೆ ಕುತ್ಕೊಂಡವರೇ ಅಲ್ಲ, ಅಂಗಡಿ ಹೊರಗಡೆ ಚೇರ್ ಹಾಕೊಂಡು ಕುತ್ಕೊಳ್ಳೋರು. ಹಾವು ಅಂಗಡಿ ಒಳಗಡೆ ಹೋಗಿರೋದ್ನ ನಾಯಕರು ಮತ್ತೆ ನಾರಾಯಣ ಎಂತೂ ನೋಡಿದ್ದಾರೆ. ಈಗ ಹಾವು ಹಿಡಿಯೋರ್ನ ಕರೆಸಿ ಆ ಹಾವನ್ನ ಹಿಡಿಯೋದೇ ಕೆಲಸ. ಹಾಗೆ ನಾಯಕರು ಕೂಡ ಹಾವು ಹಿಡಿಯೋರ್ನ ಕರೆಸ್ತಾರೆ. ಹಾವು ಹಿಡಿಯೋರು ಬಂದು ಅಂಗಡಿಯಲ್ಲಿದ್ದ ಡಬ್ಬಗಳನ್ನೆಲ್ಲ ಒಡೆದು ಬಡಿದು ಆ ಹಾವನ್ನ ಹಿಡಿದು ತಗೊಂಡೋಗ್ತಾರೆ. ಇಲ್ಲಿಗೆ ಸಮಸ್ಯೆ ಪರಿಹಾರ ಆಯ್ತು ಅಂತ ಅನ್ಕೊಳ್ಬೇಕು. ಹಾವಿನ ಸಮಸ್ಯೆ ಪರಿಹಾರ ಆದ್ರೂ ಕೂಡ ಇಲಿಗಳ ಸಮಸ್ಯೆ ಪರಿಹಾರ ಆಗ್ಲಿಲ್ಲ. ಒಂದು ದಿನ ಮಂಗಳೂರಿಂದ ತೆಂಗಿನೆಣ್ಣೆ ತರಿಸಿಟ್ಟಿದ್ದ ನಾಯಕರಿಗೆ ಆ ದಿನ ಒಂದು ದೊಡ್ಡ ಆಘಾತವೇ ಕಾದಿತ್ತು. ಬೆಳಿಗ್ಗೆ ನಾರಾಯಣ ಅಂಗಡಿಯನ್ನ ಶುಚಿಗೊಳಿಸುತ್ತಿದ್ದಂತ ಸಮಯದಲ್ಲಿ ಆ ತೆಂಗಿನ ಎಣ್ಣೆಯ ಡಬ್ಬದಲ್ಲಿ ಹೆಗ್ಗಣ ಒಂದು ಆತ್ಮಹತ್ಯೆ ಮಾಡಿಕೊಂಡಿತ್ತು. ಇದನ್ನು ದೂರದಿಂದ ಲೀಲಕ್ಕ ಸಹ ನೋಡಿದರೆ. ನಾರಾಯಣ ತೆಂಗಿನೆಣ್ಣೆ ಡಬ್ಬದಿಂದ ಆ ಹೆಗ್ಗಣವನ್ನ ಹೀಗೆ ಮೇಲುತ್ತದನ್ನ ನೋಡಿದ ಲೀಲಕ್ಕ ಇಡೀ ಊರಿನ ಜನರಿಗೆ ಹೇಳ್ಕೊಂಡು ಸಹ ಬಂದಿದ್ದಾರೆ. ಮತ್ತೊಂದು ವಿಷಯ ಏನು ಅಂತ ಹೇಳಿದ್ರೆ, ಅಲ್ಲೇ ಪಕ್ಕದಲ್ಲಿದ್ದಂತ ಶ್ರೀನಿವಾಸ ಅಂತ ಹೇಳುವಂತ ಹೋಟೆಲ್ ಅಲ್ಲಿ ಇಲಿಯ ಪಿಕ್ಕೆ ಬಿದ್ದಂತ ಹಿಟ್ಟಿನಲ್ಲೇ ಮಾಡಿರುವಂತಹ ಒಂದು ಬನ್ಸ್ ಅನ್ನ ತಿಂದು ಆ ಊರಿನ ಜನರಿಗೆಲ್ಲ ಅವತ್ತು ವಾಮಿಟ್, ಹೊಟ್ಟೆ ನೋವಾಗ್ಬಿಟ್ಟಿದೆ. ಇಲಿಗಳ ಕಾಟ ಇಷ್ಟರ ಮಟ್ಟಿಗೆ ಊರಿನ ಜನರನ್ನ ಕಾಡ್ತಾ ಇತ್ತು. ಹೇಗಾದ್ರೂ ಮಾಡಿ ಈ ಇಲಿಗಳ ಸಂತಾನವನ್ನೇ ನಾಶ ಮಾಡಬೇಕು ಅಂತ ಯೋಚಿಸ್ತಿದ್ದಂತ ನಮ್ಮ ನಾಯಕರಿಗೆ ಯಾವುದೇ ತರಹದ ಉಪಾಯಗಳು ಹೊಳಿಲಿಲ್ಲ. ಅಕಸ್ಮಾತ್ ಯಾವುದೇ ತರಹದ ಉಪಾಯ ಹೊಳಿದ್ರೂ ಕೂಡ ಆ ಉಪಾಯ ಸಕ್ಸಸ್ ಆಗ್ತದೆ ಅಂತ ನಿಮ್ಗೆ ಅನಿಸ್ತದ? ಅಂದ್ರೆ ಯಾವ್ದಾದ್ರು ಆಹಾರಕ್ಕೆ ವಿಷ ಅಥವಾ ಏನಾದ್ರೂ ಹಾಕ್ಬಿಟ್ಟು ಇಡೋಣ ಅಂತ ಹೇಳಿದ್ರೆ, ಮೊದಲೇ ನಮ್ಮ ನಾಯಕರ ಅಂಗಡಿಯಲ್ಲಿ ಇರೋದೇ ಎಲ್ಲ ಆಹಾರ ಪದಾರ್ಥಗಳು, ಅಲ್ಲಿ ಅದನ್ನ ಇಡ್ಲಿಕ್ಕೆ ಆಗಲ್ಲ. ಇನ್ನೇನಾದ್ರೂ ಇಲಿಯ ಗೂಡನ್ನಿಟ್ಟು ಆತರ ಏನಾದ್ರೂ ಮಾಡಿ ಇಲಿಯನ್ನ ಹಿಡಿಯೋಣ ಅಂತ ಹೇಳಿದ್ರೆ, ನಾಯಕರ ಅಂಗಡಿಯಲ್ಲಿ ಇರೋದೇ ಎಲ್ಲ ತಿನ್ನುವಂತಹ ಒಂದು ಬೇರೆ ಬೇರೆ ತರಹದ ಪದಾರ್ಥಗಳು. ಅದನ್ನೆಲ್ಲ ಬಿಟ್ಟು ಈ ಇಲಿಗಳು ಇಲಿ ಗೂಡಿಗೆ ಹೋಗಿ ಆ ಪದಾರ್ಥವನ್ನ ತಿಂತದ? ಇಲ್ಲ. ಇನ್ನು ಏನಾದ್ರೂ ಬೆಕ್ಕನ್ನ ತರಿಸಿ ಆ ಬೆಕ್ಕೇನಾದ್ರೂ ಇಲಿಯನ್ನ ಹಿಡೀಲಿ ಅಂತ ಹೇಳುವಂತ ಉಪಾಯವನ್ನ ಮಾಡಿದ್ರೆ, ನಮ್ಮ ನಾಯಕರ ಅಂಗಡಿಯಲ್ಲಿರುವಂತಹ ಸಕ್ಕರೆ, ಹಿಟ್ಟಿನ ಮೇಲೆಲ್ಲ ಈ ಬೆಕ್ಕುಗಳು ಓಡಾಡಿ ಅದನ್ನೆಲ್ಲ ಕೂಡ ಚೆಲ್ಲಾಬೆಲ್ಲಿ ಮಾಡಿ ಬಿಡ್ತದೆ. ನಾಯಕರು ಏನು ಉಪಾಯ ಮಾಡಿದ್ರು ಕೂಡ ಅದು ಯಾವುದು ಕೂಡ ಸಕ್ಸಸ್ ಆಗುವ ಹಾಗೆ ಕಾಣುವುದಿಲ್ಲ.
ಇಷ್ಟೆಲ್ಲದರ ಮಧ್ಯದಲ್ಲಿ ಒಂದು ದಿನ ನಾರಾಯಣ ನಾಯಕರ ಅಂಗಡಿ ಒಳಗಡೆ ನಾಗರ ಹಾವು ಹೋಗುವುದನ್ನ ಸಹ ನೋಡಿದನು. ಇದನ್ನ ನೋಡಿದ ನಮ್ಮ ನಾರಾಯಣ, ಇನ್ನು ನಾನು ನಿಮ್ಮ ಈ ಗುರಂಕೆರೆಯ ನಾಯಕರ ಅಂಗಡಿಯಲ್ಲಿ ನಾನು ಕೆಲಸವೇ ಮಾಡುದಿಲ್ಲ ಅಂತ ಹೇಳಿ ಬಿಟ್ಟು ದೂರದ ಗೇರುಕಟ್ಟೆಯ ಅಂಗಡಿಯಲ್ಲಿ ಕೆಲಸಕ್ಕೆ ಸೇರ್ಕೊಳ್ತಾನೆ. ಒಂದು ಕಡೆಯಲ್ಲಿ ಸೊಂಟನು, ಇನ್ನೊಂದು ಕಡೆ ನಾರಾಯಣ ಸಹ ಕೆಲಸ ಬಿಟ್ಟ ಕಾರಣ ನಮ್ಮ ನಾಯಕರಿಗೆ ತುಂಬಾನೇ ಕಷ್ಟ ಆಗಿರ್ತದೆ. ಈ ಇಲಿಗಳಿಗೆ ಏನಾದ್ರೂ ಮಾಡ್ಲೇಬೇಕು ಅಂತ ಹೇಳಿ ಯೋಚನೆ ಮಾಡಿದಂತ ನಮ್ಮ ನಾಯಕರು ಕೊನೆಗೆ ಹುಡುಕಿದ ದಾರಿ ಒಂದೇ. ಒಂದು ದಿನ ಸಂಜೆ ಅಂಗಡಿಯ ಬಾಗಿಲನ್ನ ಹಾಕಿ ಅಂಗಡಿಯ ಸುತ್ತ ಎಲ್ಲ ಸೀಮೆ ಎಣ್ಣೆ ಹಾಕಿ ಅಂಗಡಿಗೆ ಬೆಂಕಿಯನ್ನೇ ಕೊಟ್ಟು ಬಿಡ್ತಾರೆ. ಅಂಗಡಿಯ ಆವುದು ಬೆಂಕಿ ಎಷ್ಟು ಜೋರಾಗಿ ಉರಿಯಿತು ಅಂತ ಹೇಳಿದ್ರೆ ಅಂಗಡಿಯಲ್ಲಿದ್ದಂತ ಎಲ್ಲ ವಸ್ತುಗಳು ಉರಿದು ಹೋಗ್ತಿದ್ದನ್ನ ದೂರದಲ್ಲಿ ನಿಂತು ಜನರು ನೋಡಿದ್ದಾರೆ. ಬರೀ ವಸ್ತುಗಳು ಮಾತ್ರ ಅಲ್ಲ, ಅಂಗಡಿಯಲ್ಲಿ ಇದ್ದಂತ ಇಲಿಗಳು ಹಾವುಗಳು ಕೂಡ ಸುಟ್ಟು ಬೂದಿ ಆಗ್ತಿರೋದನ್ನ ದೂರದಿಂದ ನಿಂತು ಜನರು ನೋಡ್ತಾ ಇದ್ರಂತೆ. ಪಾಪ ಅಲ್ವಾ ನಮ್ಮ ನಾಯಕರು. ಆದ್ರೆ ಈ ಒಂದು ಇಲಿಗಳ ಸಮಸ್ಯೆ ಬರೀ ನಮ್ಮ ನಾಯಕರನ್ನ ಮಾತ್ರ ಕಾಡಿದ್ದಲ್ಲ, ಊರಲ್ಲಿದ್ದಂತಹ ಗದ್ದೆ ತೋಟಗಳಿಗೆ ಕೂಡ ಈ ಇಲಿಗಳು ಹೋಗಿತ್ತು. ಅಲ್ಲಿ ಬೆಳೆದಿರುವಂತಹ ಎಲ್ಲಾ ತರಕಾರಿಗಳನ್ನ, ತೆಂಗಿನಕಾಯಿಗಳನ್ನ ಈ ಇಲಿಗಳು ನಾಶಪಡಿಸಿತ್ತು. ಹಾಗಾಗಿ ಊರಿನ ಜನರೆಲ್ಲರೂ ಕೂಡ ಈ ಇಲಿಗಳ ಸಮಸ್ಯೆಯಿಂದ ಪರಿಹಾರವನ್ನ ಖಂಡಿತವಾಗಿಯೂ, ಈ ಇಲಿಗಳ ಸಮಸ್ಯೆಗೆ ಏನಾದ್ರೂ ಪರಿಹಾರ ಖಂಡಿತವಾಗಿಯೂ ನಾವು ಹುಡುಕ್ಲೇಬೇಕು ಅಂತ ಯೋಚನೆ ಮಾಡ್ತಾ ಇದ್ರು. ಅಂತ ಸಂದರ್ಭದಲ್ಲಿ ನಮ್ಮ ಗುರಂಕೆರೆಗೆ ಬಂದಿರೋದು ಜಾನ್ ಬಂದು ಊರಿನ ಜನರಿಗೆಲ್ಲ ಹೇಳಿರೋದು ಒಂದೇ ಮಾತು, ನಾನು ಈ ಊರಿನಲ್ಲಿರುವಂತಹ ಇಲಿಗಳನ್ನ ಓಡಿಸಿ ಬಿಡ್ತಾನೆ ಅಂತ. ಜಾನ್ ಅಂತೂ ಊರಿನ ಜನರಿಗೆ ಕಿನ್ನರಿ ಜೋಗಿ ತರಾನೇ ಕಾಣ್ತಾ ಇದ್ದ.